ಎಲ್ಲರಿಗೂ ನಮಸ್ಕಾರ. ಐಶ್ವರ್ಯ ಉತ್ತರ ಕರ್ನಾಟಕ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಪಾಲಕ್ ಸೊಪ್ಪಿನಿಂದ ಚಕ್ಲಿ ಮಾಡೋ ವಿಧಾನ. ಒಂದು ಹಿಡಿ ಪಾಲಕ್ ಸೊಪ್ಪು ಅದನ್ನು ಸಣ್ಣಗೆ ಕತ್ತರಿಸ್ಕೊಂಡು ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಕೊಂಡೀನಿ. ಈಗ ಒಂದು ಬುಟ್ಟಿ ತೊಗೊಂಡಿನಿ. ಅದಕ್ಕೆ ಒಂದು ಮುಕ್ಕಾಲು ಬೌಲ್ದಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ಪುಟಾಣಿ ಹಿಟ್ಟು ತೊಗೊಂಡು ಒಂದು ದೊಡ್ಡ ಕಡಾಯದೊಳಗೆ ಅದನ್ನು ಕೈ ಮುಟ್ಟನೇ ಬಿಸಿ ಆಗೋ ಥರ ಹುರ್ಕೊಂಡು ಮತ್ತು ಅದೇ ಬುಟ್ಟಿಗೆ ಹಾಕ್ಕೊಳತ್ತೀನಿ. ಅದಕ್ಕೆ ಒಂದು ಅರ್ಧ ಕಪ್ನಟ್ಟು ಎಳ್ಳು, ಒಂದಿಟ್ಟು ಮೆಣಸಿನ ಪುಡಿ ಹಾಕ್ಕೊಂಡಿನಿ, ಒಂದು ಸ್ವಲ್ಪ ಅಜ್ವಾನ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ, ಟೇಸ್ಟಿಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಂಡಿನಿ, ಒಂದೇ ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಂಡಿನಿ. ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ಪಾಲಕ್ದಂದೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಕಾದಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧಂಬರ್ಧ ನಾದ್ಕೊಂಡಿನಿ. ಇದು ನಾದ್ಕೊಂಡ್ಮ್ಯಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತೆ ರಿಟರ್ನ್ ನಾದ್ಕೊಳತ್ತೀನಿ. ಅದನ್ನ ಒಂದು ಸ್ವಲ್ಪ ಗ್ಯಾಸ್ ಕಟ್ಟಿದ ಮ್ಯಾಗ ನೀರು ಹಚ್ಕೊಂಡು ಅದೊಟ್ಟು ಹಿಟ್ಟು ತೊಗೊಂಡು ಜೋಳದ ಹಿಟ್ಟಿಗೆ ರೊಟ್ಟಿ ಮಾಡೋಕೆ ಹೆಂಗೆ ನಾದ್ತೀವಲ್ಲ ಆ ಥರ ಪೂರ್ತಿಯಾಗಿ ಜಿಗಿಯಾಗಿ ನಾದ್ಕೋಬೇಕು. ಹಾಗೆ ನಾದ್ಕೊಂಡ್ಮ್ಯಾಗ ಚಕ್ಲಿ ಭಾಳ ಚಂದ ಆಗ್ತೈತೆ. ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆಂದ ರಿಟರ್ನ್ ನಾದಬೇಕು. ನಾದಾದ್ಮ್ಯಾಗ ಚಕ್ಲಿ ಮನೆಗೆ ಹಾಕೋ ಸಂಬಂಧ ಎಷ್ಟು ಬೇಕಲ್ಲ ಅದರಷ್ಟು 2 ಉಂಡೆ ಮಾಡಿಕೊಂಡು ನಾ ಇಲ್ಲೇ ಇಟ್ಕೊಳತ್ತೀನಿ. ಸ್ವಲ್ಪ ತೊಗೊಂಡು ಚೆಂದ. ಈಗ ಚಕ್ಲಿ ಮಣಿ ಕ್ಲೀನಾಗಿ ತೊಳ್ಕೊಂಡಿನಿ. ಅಂದರೆ ಚಕ್ಲಿ ಮಣಿ ತಳಕ್ಕೆ ಅದೆಲ್ಲ ನೀರು ಹಚ್ಕೋಬೇಕು. ನೀರು ಹಚ್ಕೊಳಿಕ್ಕಂದ್ರೆ ಹಿಟ್ಟೆಲ್ಲ ಅಂಟ್ಕೋತೈತಿ. ಇವಾಗ 2 ಉಂಡೆನ ನಾನು ಹಾಕ್ಕೊಂಡು ಸ್ವಲ್ಪ ಕಡಿಮೆ ಬಿದ್ದಿತ್ತು, ಮತ್ತೊಂದು ಸ್ವಲ್ಪ ಹಾಕ್ಕೊಂಡು ಈಗ ಅದನ್ನು ನಾನು ಫುಲ್ ಪ್ಯಾಕ್ ಮಾಡತ್ತೀನಿ. ಇದ್ರಾಗ ನಾ ಈಗ ಒಂದು 4 ಸಣ್ಣ ತುಕಡಿಗೂ ಹಾಳಿ ತೊಗೊಂಡೀನಿ. ಚಕ್ಲಿ ಎಣ್ಣೆ ಒಳಗೆ ಬಿಡೋ ಟೈಮಿಗೆ ಈಸಿಯಾಗಿ ಬರ್ತೈತಿ, ಹರಿಯಂಗಿಲ್ಲ ಮುರಿಯಂಗಿಲ್ಲ ಅಂಥೇಳಿ. ಈಗ ನಾನು ಒಂದು ಚಕ್ಲಿ ಹಾಕ್ಕೊಳತ್ತೀನಿ. ಸ್ವಲ್ಪ ಹಿಟ್ಟು ಗಟ್ಟಿ ಆಗೈತಿ. ಎಷ್ಟು ಗಟ್ಟಿ ಆಗ್ತೈತೆ ಅಷ್ಟು ಚಲೋ ಅಳಿಸ್ತದ್ರೆ ಹರಿದು ಬೀಳ್ತಾವೆ. 4 ಚಕ್ಲಿನ ಹಾಕ್ಕೊಂಡೀನಿ. ಅಂದರೆ ಇದು ಹಾಕೋದಂದ್ರೆ ಎಣ್ಣೆ ಒಳಗೆ ಹಾಕೋ ಟೈಮಿಗೆ ಭಾಳ ಹೆಲ್ಪ್ ಆಗ್ತೈತೆ ನೋಡಿ. ಈ ಥರ ತೊಗೊಂಡು ಆರಾಮ್ಸೆ ಬಿಡ್ಬೋದು. ಅಂದ್ರೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿದ್ದೆ. ಇವಾಗ ಪೂರ್ತಿ ಅರ್ಧಂಬರ್ಧ ಕರ್ದಾವಿಸತ್ತೆ. ಈಗ ಅಷ್ಟೊಂದೇನು ಗ್ರೀನ್ ಕಲರ್ ಆಗಂಗಿಲ್ಲ, ನಾರ್ಮಲ್ ಆಗ್ತಾವೆ, ಲೈಟಾಗಿ ಗ್ರೀನ್ ಆಗ್ತಾವೆ ಅಷ್ಟೇ. ಇವಾಗ ಪೂರ್ತಿ ಕರ್ದು ತೆಗೆದ್ಮ್ಯಾಗ ಈ ಥರ ಆಗ್ತಾವೆ. ಇಲ್ಲಿ ನಾನು ಒಂದು 2 ಕೈ ತೊಗೊಂಡಿನಿ. ಅಷ್ಟೊಂದೇನು ಗ್ರೀನ್ ಆಗಂಗಿಲ್ಲ, ತಿನ್ಬೇಕಾದ್ರೆ ಅಷ್ಟು ಟೇಸ್ಟ್ ಇರ್ತಾವೆ. ಈ ಥರ ನೀವು ಒಂದು ಸಲ ಮಾಡಬೇಕು ಅಂದ್ರೆ ಭಾಳ ಈಸಿ ರೆಸಿಪಿ ಐತಿ. ಮಕ್ಕಳಿಗೆಲ್ಲ ಲಂಚ್ ಬಾಕ್ಸು ಸ್ನ್ಯಾಕ್ಸಿಗೆಲ್ಲ ಹಾಕ್ಕೊಡ್ಬೋದು. ಥ್ಯಾಂಕ್ ಯು.